ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇಂದು ಸಂಕಲನಾತ್ಮಕ ಮೌಲ್ಯಮಾಪನ 1 ಅಂದರೆ SA1 ಪರೀಕ್ಷೆಯನ್ನ 9ನೇ ತರಗತಿಯ ಗಣಿತದಲ್ಲಿ ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ಒಂದು ಕ್ವಶನ್ ಪೇಪರನ್ನೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಯಾವ ಲೆಕ್ಕಗಳು ಹೇಗಿದಾವೆ ಅನ್ನೋದನ್ನು ನೋಡಿದರೆ ಇವೇ ಲೆಕ್ಕಗಳು ನಿಮ್ಮ ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಹೆಚ್ಚು ಅಂಕಗಳನ್ನು ತೆಗಿಬಹುದು ಅಂತ ಹೇಳ್ತಾ ಎಲ್ಲ ವಿಷಯಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ತಾವುಗಳು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಮೇನ್ಸಲ್ಲಿ ನಿಮಗೆ 8 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, ತಲಾ ಒಂದಕ್ಕೆ 1 ಅಂಕ. ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಅ √2, ಆ √3, ಈ √4, ಈ √5. ಪ್ರಶ್ನೆ 2, 2 + √3 ಇದು ಅಕರ್ಣಿಕಾರಕ ಅಂತ ಕೇಳಿದ್ದಾರೆ. ಅ 2 + √3, ಬಿ 2 - √3, ಈ 2 √3, ಈ √2 + 3. ಪ್ರಶ್ನೆ 3, 2 - x² + x³ ಇದರಲ್ಲಿ x² ನ ಸಹಗುಣಕ ಏನು? ಅ 1, ಆ -1, ಈ 2, ಈ 3. ಪ್ರಶ್ನೆ 4, -3, -5 ಈ ಬಿಂದು ಯಾವ ಚತುರ್ಥಾಂಕದಲ್ಲಿ ಬರ್ತದೆ? ಅ 1ನೇ, ಆ 2ನೇ, ಈ 3ನೇ, ಈ 4ನೇ. ಪ್ರಶ್ನೆ 5, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ಅ ax + by + c = 0, ಆ ax + by - c = 0, ಈ ax - by = 0. ದೆನ್ ಈ ax + by + c ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಇಷ್ಟು 5ನೇ ಪ್ರಶ್ನೆ ಇತ್ತು. 6ನೇ ಪ್ರಶ್ನೆ, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ಅ 1, ಆ 2, ಈ 3, ಈ ಅಪರಿಮಿತ. ಪ್ರಶ್ನೆ 7, 180 ಡಿಗ್ರಿಗೆ ಸಮವಿರುವ ಕೋನ ಯಾವುದು? ಅ ಲಂಬ ಕೋನ, ಆ ಸರಳ ಕೋನ, ಈ ಸರಳಾಧಿಕ ಕೋನ, ಈ ಪೂರ್ಣ ಕೋನ. 8ನೇ ಪ್ರಶ್ನೆ, 75 ಡಿಗ್ರಿಯ ಪೂರಕ ಕೋನ ಎಷ್ಟು? ಅ 75 ಡಿಗ್ರಿ, ಆ 105 ಡಿಗ್ರಿ, ಈ 15 ಡಿಗ್ರಿ, ಈ 25 ಡಿಗ್ರಿ. ಇನ್ನು 1 ಅಂಕದ ಪ್ರಶ್ನೆಗಳಿದ್ದಾವೆ. ಇವುಗಳು ಕೂಡ 8 ಪ್ರಶ್ನೆ ಬರ್ತವೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 8 ಅಂಕ. ಪ್ರಶ್ನೆ 9, 36/100 ಇದನ್ನು ದಶಮಾಂಶ ರೂಪದಲ್ಲಿ ಬರೀರಿ. 10ನೇ ಪ್ರಶ್ನೆ, 9.3 ಎರಡಾಂಶದ ಬೆಲೆಗಳನ್ನು ಕಂಡುಹಿಡಿಯಿರಿ. 11, 5x³ + 4x² + 7x ಈ ವರ್ಗ ಬಹುಪದೋಕ್ತಿಯ ಡಿಗ್ರಿಯನ್ನು ತಿಳಿಸಿ. 12, ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ. 13, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಪರಿಹಾರಗಳು ಇವೆ? 14ನೇ ಪ್ರಶ್ನೆ, ಪೂರ್ಣವು ಅದರ ಭಾಗಕ್ಕಿಂತ ಯಾವಾಗಲೂ ಡ್ಯಾಶ್ ಆಗಿರುತ್ತದೆ. 15ನೇ ಪ್ರಶ್ನೆ, ಚಿತ್ರದಲ್ಲಿ ಕೋನ AOD 110 ಡಿಗ್ರಿ ಆದರೆ ಕೋನ BOCಯ ಬೆಲೆಯನ್ನು ಕಂಡುಹಿಡಿಯಿರಿ. 16ನೇ ಪ್ರಶ್ನೆ, ಕಿರಣ ಎಂದರೆ ಏನು? ಇನ್ನು 2 ಅಂಕದ ಪ್ರಶ್ನೆಗಳು 8 ಇದ್ದಾವೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟು 16 ಅಂಕ. 17ನೇ ಪ್ರಶ್ನೆ, ಅಪವರ್ತಿಸಿರಿ. x² - y² / 100 ಅಥವಾ ಅಪವರ್ತಿಸಿ 9x² + 6xy + y² ಅಂತಕ್ಕಂಥದ್ದು ಇದೆ. 18ನೇ ಪ್ರಶ್ನೆ, -0.6 ಇದನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿರಿ. 19, ವ್ಯಾಖ್ಯಾನಿಸಿರಿ ಸಮಾಂತರ ರೇಖೆಗಳು ಮತ್ತು ರೇಖಾಖಂಡ. 20, ನಿರೂಪಿಸಿರಿ ಲಘುಕೋನ ಮತ್ತು ಲಂಬಕೋನ. 21, 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 22ನೇ ಪ್ರಶ್ನೆ, 3a + 4b + 5c² ಅನ್ನು ವಿಸ್ತೃತ ರೂಪದಲ್ಲಿ ಬರೀರಿ. ಅಥವಾ x + 4 x + 10 ಇದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ. 23, p of x = 3x - 2 ಇದರ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. 24, ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು 1ನೇ ಚತುರ್ಥಾಂಕ ಮತ್ತು 2ನೇ ಚತುರ್ಥಾಂಕದಲ್ಲಿರ್ತದೆ, ಯಾವ ರೀತಿಯಲ್ಲಿ ಇರುತ್ತದೆ ಅಂತ ಬರೀರಿ. ಇನ್ನು ಮುಖ್ಯ ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಒಟ್ಟು 9 ಪ್ರಶ್ನೆಗಳಿರ್ತವೆ, ತಲಾ ಒಂದಕ್ಕೆ 3 ಅಂಕ, ಒಟ್ಟು 27 ಮಾರ್ಕ್ಸ್ ಇರ್ತದೆ. √3 ಸಂಖ್ಯಾ ರೇಖೆ ಮೇಲೆ ಗುರುತಿಸ್ರಿ. 26, 5/√3 - √5 ಅನ್ನ ಛೇದವನ್ನು ಅಕರ್ಣೀಕರಿಸ್ರಿ. ಅಥವಾ 5 + √7 2 + √5 5 + √5 5 - √5. 27, p of y = y² - y + 1 ಈ ಬಹುಪದೋಕ್ತಿಯಲ್ಲಿ p0 p1 ಮತ್ತು p2ದ ಬೆಲೆಯನ್ನು ಕಂಡುಹಿಡಿಯಿರಿ. ಅಥವಾ 64 m³ - 343 n³ ಅನ್ನು ಅಪವರ್ತನ ಮಾಡಲಿಕ್ಕೆ ಹೇಳಿದ್ದಾರೆ. 28ನೇ ಪ್ರಶ್ನೆ, 2x + 3y = k ಎಂಬ ಸಮೀಕರಣಕ್ಕೆ x = 2,
ವೈ ಇಸ್ ಈಕ್ವಲ್ ಟು 1 ಬೆಲೆಗಳಾದರೆ ಕೆನ ಬೆಲೆಯನ್ನು ಕಂಡುಹಿಡಿಯಿರಿ. ಅಥವಾ 4x ಪ್ಲಸ್ 3y ಇಸ್ ಈಕ್ವಲ್ ಟು 12 ಈ ಸಮೀಕರಣಕ್ಕೆ 2 ಪರಿಹಾರಗಳನ್ನು ಬರೀರಿ. ಇನ್ನು 29 ಇತ್ತು. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳಲ್ಲಿ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಬರೆದು a b c ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಅದರಲ್ಲಿ ಅ 5x ಮೈನಸ್ 3y ಇಸ್ ಈಕ್ವಲ್ ಟು 0, ಬ 2x ಇಸ್ ಈಕ್ವಲ್ ಟು 5. 30 ಯುಕ್ಲಿಡ್ನ ಯಾವುದಾದರೂ 3 ಸ್ವಯಂ ಸಿದ್ಧಗಳನ್ನು ಬರೀರಿ. 31 ಯುಕ್ಲಿಡ್ನ ಯಾವುದಾದರೂ 3 ಆಧಾರ ಪ್ರತಿಜ್ಞೆಗಳನ್ನು ಬರೀರಿ. 32ರಲ್ಲಿ ಎ ಬಿ ಲಂಬ ಸಿ ಡಿ ಇದೆ. ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಅಥವಾ ಈ ಚಿತ್ರದಲ್ಲಿ ಎ ಬಿ ಲಂಬ ಸಿ ಡಿ, ಕೋನ ಎ ಪಿ ಕ್ಯೂ 50 ಡಿಗ್ರಿ, ಕೋನ ಪಿ ಆರ್ ಡಿ 127 ಡಿಗ್ರಿ ಆದರೆ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. 33ನೇ ಪ್ರಶ್ನೆ, ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತವೆ. ಕೋನ ಎ ಒ ಸಿ ಪ್ಲಸ್ ಕೋನ ಬಿ ಒ ಇ ಇಸ್ ಈಕ್ವಲ್ ಟು 70 ಡಿಗ್ರಿ ಮತ್ತು ಕೋನ ಬಿ ಒ ಡಿ ಇಸ್ ಈಕ್ವಲ್ ಟು 40 ಡಿಗ್ರಿ. ಕೋನ ಬಿ ಒ ಇ ಮತ್ತು ಸರಳಾಧಿಕ ಕೋನ ಸಿ ಒ ಇಗಳನ್ನು ಕಂಡುಹಿಡಿಯಿರಿ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ 34ನೇ ಪ್ರಶ್ನೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0, ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3xyz ಅಂತ ಸಾಧಿಸ್ರಿ. ಅಥವಾ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ ಟು 1/2x ಪ್ಲಸ್ ವೈ ಪ್ಲಸ್ ಝೆಡ್, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್, ವೈ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್, ಝೆಡ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಚಿತ್ರದಲ್ಲಿ ಎಕ್ಸ್ ವೈ ಮತ್ತು ಎಮ್ ಎನ್ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತವೆ. ಕೋನ ಪಿ ಒ ವೈ 90 ಡಿಗ್ರಿ, ಎ ಅನುಪಾತ ಬಿ 2:3ರಲ್ಲಾದರೆ ಸಿ ನ ಬೆಲೆಯನ್ನು ಕಂಡುಹಿಡಿಯಿರಿ. ಇನ್ನು 36ನೇ ಪ್ರಶ್ನೆ, 2x ಪ್ಲಸ್ ವೈ ಇಸ್ ಈಕ್ವಲ್ ಟು 7 ಸಮೀಕರಣಕ್ಕೆ 4 ಪರಿಹಾರಗಳನ್ನು ಬರೀರಿ. ಇನ್ನು 37ರಲ್ಲಿ ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಾಂಕದಲ್ಲಿ ಬರ್ತವೆ ಅಂತ ಕೇಳಿದರೆ 2 ಮೈನಸ್ 4, ಮೈನಸ್ 4 ಮೈನಸ್ 5, 4 2 ಮೈನಸ್ 4 ಮತ್ತೆ 2. ಲಾಸ್ಟ್ 5 ಮಾರ್ಕ್ಸಲ್ಲಿ 2x² ಪ್ಲಸ್ 7x ಪ್ಲಸ್ 3 ಅಪವರ್ತಿಸಿರಿ. ಬಿ ಎಕ್ಸ್ ಮೈನಸ್ 1 ಇದು 4x³ ಪ್ಲಸ್ 3x² ಮೈನಸ್ 4x ಪ್ಲಸ್ ಕೆನ ಅಪವರ್ತನವಾಗಿದ್ದರೆ ಕೆನ ಬೆಲೆಯನ್ನು ಕಂಡುಹಿಡಿಯಿರಿ. ಇಷ್ಟು 9ನೇ ತರಗತಿಯ ಗಣಿತದಲ್ಲಿ ನಾನು ಎಸ್ಎ 1ರಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ಇನ್ನೂ ಪೋಸ್ಟ್ ಮಾಡ್ತೀನಿ, ಅವುಗಳ ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.